ಕೋವಿಡ್ ನಂತರ ಕನ್ನಡ ಚಿತ್ರರಂಗ ಸೇರಿದಂತೆ ಬಹುತೇಕ ಎಲ್ಲ ಚಿತ್ರರಂಗಗಳು ಸಂಕಷ್ಟದಲ್ಲಿದ್ದಾವೆ ಅನ್ನುವ ಮಾತು ಕೇಳಿ ಬರ್ತದೆ. ಅದರ ಭಾಗವಾಗಿಯೇ ಥಿಯೇಟರ್ಗಳು, ಅದರಲ್ಲೂ ಸಿಂಗಲ್ ಸ್ಕ್ರೀನ್ಸ್ ಥಿಯೇಟರ್ಗಳು ಬಹುತೇಕ ಮುಚ್ಚುವ ಹಂತವನ್ನು ತಲುಪಿದ್ದಾವೆ. ಮೈಸೂರಿನಲ್ಲೂ ಸಾಕಷ್ಟು ಥಿಯೇಟರ್ಗಳು, ಈಗ ಶಾಂತಲಾ, ಸರಸ್ವತಿ, ಗಾಯತ್ರಿ ಸೇರಿ ಹಲವಾರು ಥಿಯೇಟರ್ಗಳು ಮುಚ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಮಹದೇಶ್ವರ ಥಿಯೇಟರ್ ಮಾಲೀಕರಾದಂಥ ರವಿ ಅವ್ರನ್ನ ಮಾತಾಡಿಸ್ತೀನಿ. ಥಿಯೇಟರ್ ಮಾಲೀಕರ ಕಷ್ಟ ಸುಖಗಳೇನು, ಯಾಕೆ ಹೀಗಾಗ್ತಾ ಇದೆ, ಮುಂದಿನ ಭವಿಷ್ಯ ಏನು, ಮುಂದಿನ ಆಯ್ಕೆಗಳೇನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ರವಿ ಸರ್, ಮಹದೇಶ್ವರ ಥಿಯೇಟ್ರ ಮಾಲೀಕರು, ಸುಮಾರು 3-4 ದಶಕಗಳ ಕಾಲದಿಂದ ಟೆಂಟ್ ನಡೆಸ್ಕೊಂಬತ್ತಿದ್ದವರು ಥಿಯೇಟ್ರ್ ನಡೆಸ್ತಾ ಇದ್ದೀರಿ. ಈಗ ಮುಚ್ಚು ಹಂತ ಬಂದಿದೆ, ಯಾಕೆ ಈ ಪರಿಸ್ಥಿತಿ ಉಂಟಾಗಿದೆ ಅಂತ? ಸರ್, ಇದಕ್ಕೆ ಮೇನು ಫಿಲಮ್ ಥಿಯೇಟ್ರುಗಳಿಗೆ ಮೇನ್ ಹೊರ್ತ ಅಂದರೆ ಕೊರೋನಾ ಸರ್. ಆ ಕೊರೋನಾ ಹೊರ್ತ ಹೇಗೆ ಬೀಳ್ತು ಅಂತಂದರೆ, ಇವತ್ತು ಎಷ್ಟಿದ್ದ ಮೈಸೂರು ಸಿಟಿ ಒಳಗಡೆ ಸುಮಾರು 15-16 ಥಿಯೇಟ್ರ್ ಇದ್ದು, ಈಗ ಕೇವಲ 8-9ಕ್ಕೆ ಬಂದು ನಿಂತಿದೆ ಸರ್. ಇವತ್ತು ಮೇನ್ ಕೊರೋನಾ ಜೊತೆಗೆ ಇವತ್ತಿನ ಮಾಧ್ಯಮಗಳಲ್ಲಿ ಈ ಟಿ ವಿ ಚಾನಲ್ಗಳು ಜೊತೆಗೆ ಈ ಫಿಲಮ್ಗಳನ್ನ ಆ್ಯಕ್ಟ್ ಮಾಡೋದು, ಆಗಿದ ತಕ್ಷಣ ಕಾಪಿರೈಟ್ ಮಾಡಿ ಎಲ್ಲ ಮೊಬೈಲ್ಗೆ ಹಾಕೋದು, ಆಮೇಲೆ ಜೊತೆಗೆ ಈ ಪ್ರೊಡ್ಯೂಸರ್ ಮತ್ತು ಡಿಸ್ಟ್ರಿಬ್ಯೂಟರ್ಗಳು ಕಾರಣ ಅಂತ ಹೇಳ್ತೀನಿ ಸರ್. ಈ ಒಂದು ಸಿಂಗಲ್ ಥಿಯೇಟ್ರಿನ ವ್ಯವಸ್ಥೆಗೆ ಮೂಲ ಕಾರಣ ಅವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರದಲ್ಲಿ ಮೊದಲು ಅಂಬರೀಷ್ ಅವರು, ರವಿಚಂದ್ರನ್ ಅವರು, ನಾಯಕರು ಇದ್ದರು, ರಾಜ್ಕುಮಾರ್ ಅವರು, ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರು ಸಹ ಇದ್ದರು. ಇವರು ಹೋದ ನಂತರ ನಮ್ಮ ಫಿಲಮ್ ಲ್ಯಾಂಡಲ್ಲಿ ಗಟ್ಟಿಯಾಗಿ ನಿಲ್ಲುವಂಥ ನಾಯಕರುಗಳೇ ಕಾಣ್ತಾ ಇಲ್ಲ ಅನಿಸುತ್ತೆ ನನಗೆ. ಆಗ ನಾಯಕರುಗಳು ವರ್ಷಕ್ಕೆ 3-4 ಫಿಲಮ್ ಮಾಡೋಂಥ ಉದಾಹರಣೆಗಳಿವೆ. ಅಂಬರೀಷ್ ಅವರು 10 ಫಿಲಮ್ ಮಾಡ್ತಿದ್ರು, ರಾಜ್ಕುಮಾರ್ ಅವರು ಮಾಡೋರು 10 ಫಿಲಮು. ಇವಾಗ ವರ್ಷಕ್ಕೆ ಇವತ್ತಿನ ನಾಯಕರುಗಳು 1-2 ಮಾಡ್ತಾರೆ. ಅದು ಬರೋದಕ್ಕೆ 3 ವರ್ಷ 4 ವರ್ಷ ಆಗಿರ್ತದೆ. ಆವಾಗ ಅಷ್ಟೊಳಗೆ ಯಾರೋ ಒಂದು ಪಾಪ ಸಣ್ಣ ಬಜೆಟಿನ ಫಿಲಮ್ಗಳು ಇತ್ತೀಚಿನ ಬರ್ತಾಯಿದ್ದಾವೆ, ಹೊಸ ಪ್ರತಿಭೆಗಳು ಬರ್ತಾಯಿದೆ. ಆ ಊರ ವರ್ತದಲ್ಲಿ ಅವರು ಒಂದು ಫಿಲಮ್ ಥಿಯೇಟ್ರುಗಳಲ್ಲಿ ಹಾಕೋದು ಕಷ್ಟ ಇದೆ. ಇವತ್ತೆಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟ್ರುಗಳು ಸಹ ಈ ಒಂದು ಸಿಂಗಲ್ ಥಿಯೇಟ್ರಿಗೆ ನಿಲ್ಲೋಕ್ಕೆ ಮುಖ್ಯ ಕಾರಣ ಅಂತ ಅದೊಂದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹೀಗೆ ಪರಿಸ್ಥಿತಿ ಮುಂದುವರಿತಾ ಹೋದರೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳ ಭವಿಷ್ಯ ಏನು ಅನ್ನೋದನ್ನು ನಾನು ಮತ್ತಷ್ಟು ವಿವರಗಳನ್ನು ರವಿಯವರಿಂದ ಪಡ್ಕೊತಾ ಹೋಗ್ತೀನಿ. ಸರ್, ಇನ್ನು ಇದು ನೀವು ಶುರು ಮಾಡಿದ್ದು ಟೆಂಟಿಂದ ಶುರು ಮಾಡ್ತಾ ಬಂದ್ರಿ. ಟೆಂಟು ಥಿಯೇಟ್ರ್ ಆಯಿತು, ಈಗ ಬಂದು ಅಂತ ನಿಂತಿದೆ. ಆಗೆಲ್ಲ ಹೆಂಗಿತ್ತು ಪರಿಸ್ಥಿತಿ, ಆಡಿಯನ್ಸ್ ಹೆಂಗಿದ್ರು, ಈಗ ಹೆಂಗಿದೆ ಸರ್? ಸರ್, ಆಗೆಲ್ಲ ನಾವು ಥಿಯೇಟ್ರು ಇದು ಮೊದಲು ಟೆಂಟು ಸರ್, ಮಹದೇಶ್ವರ ಚಿತ್ರಮಂದಿರ ಅಂತ ನಮ್ಮ ತಂದೆಯವರು ಮತ್ತು ನಮ್ಮ ಕುಟುಂಬದವರು ಸಹ ಮಾಡಿದ್ವಿ ಥಿಯೇಟ್ರನ್ನ. ನಮ್ಮ ತಂದೆ ಕುಟುಂಬ, ನಮ್ಮ ಚಿಕ್ಕಪ್ಪರು ಸೇರಿ 1984ರಲ್ಲಿ ಈ ಟೆಂಟು ಸಹ ಓಪನ್ ಆಗಿದ್ದು ನಮಗೆ. ಆವಾಗ ಟೆಂಟು ಮಾಡೋಕ್ಕೆ ಭಾರಿ ಕಷ್ಟ ಇತ್ತು ಸರ್. ಯಾರೋ ಲಕ್ಷಕ್ಕೊಬ್ಬರು ಜನ ಟೆಂಟ್ ಮಾಡೋರು, ಅವಾಗ ಥಿಯೇಟ್ರ್ ಮಾಡೋರು 40 ವರ್ಷದಿಂದನೇ. ಆವಾಗ ಫಿಲಮ್ಗಳು ಸಿಗ್ತಿರಲಿಲ್ಲ, ತುಂಬ ಕಷ್ಟ. ಆವಾಗ ಏನಿದ್ರೆ ರಾಜ್ಕುಮಾರ್ ಫಿಲಮ್ಗಳು, ಅಂಬರೀಷ್ ಫಿಲಮ್ಗಳು, ಅನಂತ ಫಿಲಮ್ಗಳು, ರವಿಚಂದ್ರನ್ ಫಿಲಮ್ಗಳು ಎಲ್ಲ ಬರ್ತೀವಿ, ವಿಷ್ಣುವರ್ಧನ್ ಸರ್ ಫಿಲಮ್ಗಳು ಎಲ್ಲ ಬರ್ತಾಯಿದ್ವಿ. ಆಗ ಏನಾಗ್ತಿತ್ತು, ಅವಾಗ ಮಾರುಕಟ್ಟೆ ಕಮ್ಮಿ ಇತ್ತು. ಕನ್ನಡ ಚಿತ್ರರಂಗ ಮಾರುಕಟ್ಟೆ ಕಮ್ಮಿ ಇತ್ತು. ಒಂದು ಫಿಲಮ್ ರಿಲೀಸ್ ಆದರೆ ಸಿಟಿಗೆ ಮಾತ್ರ, ಮೈಸೂರು ಸಿಟಿ ಒಳಗೆ ಯಾವ ಥಿಯೇಟ್ರುಗಳಿತ್ತು ಅದು ಸೆಂಟ್ರ್ ಅಂತ ಕರಿತಿದ್ರು. ಅವಾಗ ಅಲ್ಲಿಗೆ ಮಾತ್ರ ಸೀಮಿತವಾಗಿತ್ತು. ನಂತರದಲ್ಲಿ 12 ಡೇಸ್ ಆದಮೇಲೆ 200 ಡೇಸ್ ಆದಮೇಲೆ ನಮ್ಮಂಥ B ಮತ್ತು C ಸೆಂಟ್ರ್ಗಳಿಗೆ ಆ ಫಿಲಮ್ನ ನಮಗೆ ಹಾಕ್ತಿದ್ರು. ಅವಾಗ ನಾವು ಇಷ್ಟು ಅಮೌಂಟ್ ಕೊಟ್ಟು ತಗೊಬರ್ತಾಯಿದ್ದೋ, ಇಲ್ಲ ಅಂದರೆ ಅವರೇ ಫಿಲಮ್ ಹಾಕೋರು. ಅವಾಗ ಬಾಡಿಗೆ ಏನಿರಲಿಲ್ಲ, ಎಲ್ಲ ಫಿಲಮ್ ಪರ್ಚೇಸೇ. ಅದರಿಂದ ಏನಾಯ್ತಿತ್ತು ನಮಗೆ. ಆಮೇಲೆ ಆವಾಗ ಟಿ ವಿ ಮಾಧ್ಯಮಗಳು ಇರಲಿಲ್ಲ ಸರ್, ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಏನೇ ಆಗೊಂದು ಮನೋರಂಜನೆಗೆ ಈ ಟೆಂಟು ಚಿತ್ರಮಂದಿರಗಳು ತುಂಬ ಅವಶ್ಯಕತೆ ಇತ್ತು ಸರ್. ಆ ಟೈಮಲ್ಲಿ ಎಲ್ಲ ಜನರು ಬರೋ ಸರ್ ಅವಾಗ. ಆಮೇಲೆ ಅವತ್ತೆಲ್ಲ ಟಿಕೆಟ್ ಎಷ್ಟು ಸರ್, ₹1, ₹2. ನಾವೇ ಚಿಕ್ಕವರು ಸರ್ ಅವಾಗ. ನಮ್ಮ ಸರ್ ನಮ್ಮ ಸೀಟ್ ಮಸ ಅವಾಗಲೂ ಸಹ ಹೆಚ್ಚು ಕಮ್ಮಿ ಒಂದು 350 ಸೀಟು ಕೆಪಾಸಿಟಿ ಇತ್ತು ಸರ್ ಅವಾಗ. ಈ ಥರ ಕ್ವಾಲಿಫೈ ಏನಿರಲಿಲ್ಲ ಅವಾಗ. ಜನಕ್ಕೆ ಫಿಲಮ್ ತೋರಿಸಿದ್ರೆ ಸಾಕಲ್ಲ ಅವಾಗ, ಪರದೆ ಹಾಕ್ಬಿಟ್ಟು ಸರ್. ಆವಾಗ 3 ಶೋ ಮಾಡ್ತಿದ್ವಿ ನಾವು, 3 ಶೋ ಮಾಡ್ತಿದ್ವಿ. ಆಗ್ತಿತ್ತು ಕಲೆಕ್ಷನ್. ನಮಗೇನು ಈ ಒಂದು ಟೆಂಟ್ ಇದ್ದಾಗ ಸರ್ ನಮಗೆ ತುಂಬ ಚೆನ್ನಾಗಿತ್ತು. ನಿಮ್ಮ ಮಹದೇಶ್ವರ ಟೆಂಟಲ್ಲಿ ಆಗ ಯಾವುದು ಸಿನಿಮಾ ಚೆನ್ನಾಗಿ ಓಡಿದ್ದು ನಿಮಗೆ ಜ್ಞಾಪಕ ಇರುವಂಗೆ? ಸರ್, ಎಷ್ಟು ಫಿಲಮು ಸರ್, ರಾಜ್ಕುಮಾರ್ ಫಿಲಮೇ ಸರ್. ಅವಾಗ ಶ್ರೀನಿವಾಸ ಕಲ್ಯಾಣ ಫಿಲಮ್ ಆಗ್ಬೋದು, ಬಂಗಾರದ ಮನುಷ್ಯ ಫಿಲಮ್ ಆಗ್ಬೋದು, ಮೈಯರ್ ಮುತ್ತಣ್ಣ ಆಗ್ಬೋದು ಸರ್. ಅಂಬರೀಷ್ ಅವ್ರ ಫಿಲಮ್ ನಮ್ಮ ಭಾಗದಲ್ಲಿ ತುಂಬ ಚೆನ್ನಾಗಿ ಹೋಗ್ತಿತ್ತು. ವಿಷ್ಣುವರ್ಧನ್ ಸಹ ಚೆನ್ನಾಗಿ ಹೋಗುತ್ತೆ ಸರ್. ಅವರು ಮೈಸೂರು ಅಂತಲ್ಲ ಸರ್, ಯಾವ ಫಿಲಮ್ ಆದರೂ ನಮ್ಮ ಟೆಂಟ್ಗಳಲ್ಲಿ ಸಹ ಅವಾಗ ಜನ ಬಂದು ಫಿಲಮ್ ನೋಡೋರು. ಫಿಲಮು ಅವಾಗ ಅರ್ಥಗರ್ಭಿತವಾಗಿ ಒಂದು ಫಿಲಮ್ ಮಾಡ್ತಿದ್ರು ಸರ್. ಅವಾಗ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡೋಂಥ ಫಿಲಮ್ ಮಾಡೋರು ಅವಾಗ ಎಲ್ಲರೂ. ರವಿಚಂದ್ರನ್ ಬಂದ ನಂತರ ಸಹ ಫಿಲಮ್ಗಳು ನಮ್ಮದು ಪ್ರೇಮಲಕ, ರಣಧೀರ, ಅಂಬರೀಷ್ ಅವ್ರದ್ದು ರೋಡಿ ಮೇಲೆ ಫಿಲಮ್ಗಳು,
ಆಮೇಲೆ ಇನ್ನೂ ಸುಮಾರು ಅದರ ನಂತರ ರಾಜ್ಕುಮಾರ್ ಒಂದು ಸಹ ನಮ್ಮಲ್ಲಿ ಆವಾಗಲೇ ತುಂಬ ತುಂಬ ಒಳ್ಳೆ ಫಿಲಮ್ ಬರ್ತಿತ್ತು ಸರ್ ಅವಾಗ. ಏನಾಗಿದೆ ಫಿಲಮ್ ಯಾವುದೊಂದು ಫಿಲಮ್ ಡಿಸ್ಟ್ರಿಬ್ಯೂಟ್ ಆಗತ್ತಾರೆ, ಅಡ್ವಾನ್ಸ್ ಕೊಡ್ರಿ, ಬಾಡಿಗೆ ಇಷ್ಟು ಕಂಡ್ರಿ ಅಂತಾರೆ. ಅಡ್ವಾನ್ಸ್ ಒಂದು 5 ಲಕ್ಷ 3 ಲಕ್ಷ ಅಡ್ವಾನ್ಸ್ ಕೊಡ್ತೀವಿ, ನಮ್ಮ ಸಂಸ್ಥೆಯಿಂದ ಅಡ್ವಾನ್ಸ್ ಕೊಡ್ತೀವಿ. ಅವ್ರು ಕೊಟ್ಟರೆ ಫಿಲಮ್ ಫ್ಲಾಪ್ ಆಗುತ್ತೆ, ಅದು ದುಡ್ಡೇ ಬರಲ್ಲ, ಜೊತೆಗೆ ಬಾಡಿಗೆನೇ ಹೋಯಿತು. ಮಾರ್ಟಿನ್ ಅದೇ ಕಥೆ ಆಗಿದೆ ಈಗ ನಮಗೆ. ಮಾರ್ಟಿನಿಂದ ನಮ್ಮ ಒಂದು ಚಿತ್ರಮಂದಿರದಲ್ಲಿ ಮಿನಿಮಮ್ 2 ಲಕ್ಷ ಸಹ ನಮ್ಗೆ ಲಾಸ್ ಆಗಿದೆ. ನಾವು ಅದನ್ನ ಮತ್ತೆ ಕವರ್ ಮಾಡ್ಬೇಕಂದ್ರೆ 10 ಫಿಲಮ್ ಬೇಕು. ನಾವು ತುಂಬ ಸಂಕಷ್ಟದೀವಿ ಸರ್. ನಮ್ಮ ಮೈಸೂರಿನ ನಿರ್ಮಾಪಕರ ಸಂಘದ ಅಧ್ಯಕ್ಷರುಗಳು, ಡಿಸ್ಟ್ರಿಬ್ಯೂಟರ್ಗಳ ಸಂಘದ ಅಧ್ಯಕ್ಷರುಗಳು, ಜೊತೆಗೆ ನಮ್ಮ ಸಿಂಗಲ್ ಥಿಯೇಟ್ರು ಸ್ಕ್ರೀನ್ನ ಮಾಲೀಕರುಗಳು ಒಗ್ಗಟ್ಟಾಗಿ ನಮಗೂ ನೀವು ಯಾವ ರೀತಿ ಮಲ್ಟಿಪ್ಲೆಕ್ಸ್ಗೆ ನೀವು ಬಾಡಿಗೆ ಪರ್ಸೆಂಟೇಜ್ ಕೊಡ್ತಾಯಿದ್ದೀರಾ, ನಾವು ಅಷ್ಟೇ ಕಲೆಕ್ಷನ್ ಕೊಡ್ತಾಯಿದ್ದೀವಿ, ನಮಗೂ ಪರ್ಸೆಂಟೇಜ್ ಕೊಡಬೇಕಂತ ಎಲ್ಲ ಗಟ್ಟಿ ನಿಲುವಾಗಿ ಕೇಳಬೇಕು ಸರ್. ವುಡ್ಲ್ಯಾಂಡ್ಸ್ ಥಿಯೇಟ್ರ್ ಆಗ್ಬೋದು, ಗಾಯತ್ರಿ ಥಿಯೇಟ್ರ್ ಆಗ್ಬೋದು, ಇನ್ನು ಉಳಿದ ಎಲ್ಲ ಸಂಗಮ್ ಥಿಯೇಟ್ರ್ ಆಗ್ಬೋದು, ಎಲ್ಲ ಥಿಯೇಟ್ರ್ ಮಾಲೀಕರು ಸರ್ ಕಡಾಖಂಡಿತವಾಗಿ ಫಿಲಮು ಹಾಕಿನಂತೆ ಫಿಲಮ್ ಹಾಕಲ್ಲ, ನೀವು ಬಾಡಿಗೆ ಕೊಟ್ಟು ಫಿಕ್ಸ್ ಮಾಡಿ ನಮಗೆ, ನೀವು ಫಿಲಮ್ ಹೋಗಲಿ ಬಿಡಲಿ, ನಮ್ಮ ನಾವು ಮೇಂಟೆನೆನ್ಸ್ ಹೆಂಗೆ ಮಾಡೋದು ಸರ್? ನೀರಿನ ವೆಚ್ಚ, ಟ್ಯಾಕ್ಸು, ಆಮೇಲೆ ಮೇಂಟೆನೆನ್ಸು, ಆಮೇಲೆ ನಮ್ಗೆ ಕರೆಂಟ್ ಖರ್ಚು, ಲೇಬರ್ ಖರ್ಚು, ಇವು ಫಿಲಮು ಓಡಲಿ ಬಿಡಲಿ ಸರ್, ನಾವು ಲೇಬರ್ ಸಂಬಳ ಕೊಡಲೇಬೇಕು. ಆರ್ಥಿಕವಾಗಿ ಸರ್ ನಮ್ಮ ಸಿಂಗಲ್ ಫಿಲಮ್ ಥಿಯೇಟ್ರ್ ಓನರು ತುಂಬ ಸಂಕಷ್ಟದಿದೆ ಸರ್. ಸರಿ, ಮೈಸೂರಿನಲ್ಲಿ ಮೊದಲು ಶುರುವಾದಂತಹ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಯಾವುದು ಸರ್? ನಾವೆಲ್ಲ ಅವಾಗೆಲ್ಲ ತುಂಬ ಚಿಕ್ಕವರು, ನಮಗೆ ಗೊತ್ತಿರೋ ಮಟ್ಟಿಗೆ ಸರ್ ಫಸ್ಟು ಚಿತ್ರಮಂದಿರ ಓಪನ್ ಆಗಿದ್ದು ಚಾಮುಂಡೇಶ್ವರಿ ಥಿಯೇಟ್ರು ಸರ್, ಸಾಯಿಜೀವ ರೋಡು. ಆವತ್ತು ದಿನ ಅದು ನಂಬರ್ 1 ಥಿಯೇಟ್ರು ಸರ್ ಅವಾಗ. ಅದೇ ಫಸ್ಟು ಅನಿಸುತ್ತೆ ನಮ್ಮ ಗೊತ್ತಿರೋ ಮಟ್ಟಿಗೆ, ಕರೆಕ್ಟಾಗಿ ಮಾಹಿತಿ ಇಲ್ಲ, ಅದು ಚಾಮುಂಡೇಶ್ವರಿ ಚಿತ್ರಮಂದಿರನೇ. ಬಿಟ್ಟರೆ ಶಾಲಿಮಾರ್ ಥಿಯೇಟ್ರು, ಇಲ್ಲಿ ಈದ್ಗಾ ಮೈದಾನದ ಹತ್ರ ಶಾಲಿಮಾರ್ ಥಿಯೇಟ್ರು ಅಂತ, ಈಗ ಅದನ್ನು ಹೋಗಿ ಅದು ಹೆಚ್ಚಿಗೆ 20 ವರ್ಷ ಆಯಿತು ಸರ್. ಅದು ಬಿಟ್ಟರೆ ಪದ್ಮಾ ಥಿಯೇಟ್ರು ಅದೊಂದಿತ್ತು. ಅದು ಬಿಟ್ಟರೆ ಸರ್ ಬಳ್ಳಾರಿ ಸರ್ಕಲ್ ಒಂದು ಗಣೇಶ ಥಿಯೇಟ್ರ್ ಅಂತಿತ್ತು. ನಾವು ಬಳ್ಳಾರಿ ಥಿಯೇಟ್ರ್ ಬಳ್ಳಾರಿ ಸರ್ಕಲಲ್ಲಿ ಅದು ಹೆಚ್ಚಿಗೆ 30 ವರ್ಷನೇ ಆಯಿತು ಸರ್. ಅದಕ್ಕೆ ನಂತರದಲ್ಲಿ ವುಡ್ಲ್ಯಾಂಡ್ಸು, ಅಪೇರಾ, ಪ್ರಭಾ ಥಿಯೇಟರ್ ಹಾಕಿಸು, ನಂತರ ದಿನಗಳಲ್ಲಿ ಆಮೇಲೆ ಲಕ್ಷ್ಮಿ, ಇವೆಲ್ಲ ಸರ್ ಹಳೆ ಥಿಯೇಟ್ರುಗಳು. ನಂತರ ದಿನಗಳು ಬಂದಿದ್ದೀವಿ ಸರ್. ಗೋಕುಲಂ ಥಿಯೇಟ್ರ್ ಒಂದು, ನಂತರದಲ್ಲಿ ಸರಸ್ವತಿ ಥಿಯೇಟ್ರ್ ಒಂದು, ಅವತ್ತು ದಿನಕ್ಕೆ ನೀವು ಇದರಲ್ಲಿ ಬಂದಿದ್ದು. ಸರಸ್ವತಿ ಥಿಯೇಟ್ರು ಸಹ ಸ್ಟಾರ್ಟಿಂಗ್ ಮಾಡಿದಾಗ ಜನಸಂಖ್ಯೆನೇ ಇರಲಿಲ್ಲ ಅಲ್ಲಿ. ಆವತ್ತು ದಿನ ದೊಡ್ಡ ಥಿಯೇಟ್ರ್ ಮಾಡಿ ಪಾಪ ತುಂಬ ಕಷ್ಟಪಟ್ಟು ಮಾಡಿದ ಥಿಯೇಟ್ರು ಅದು. ಏರಿಯಾ ಡೆವಲಪ್ಮೆಂಟ್ ಏರಿಯಾ ಸರ್ ಅವಾಗ. ಅದು ಡೆವಲಪ್ಮೆಂಟ್ ಏರಿಯಾ ಜೊತೆಗೆ ಅವಾಗೆಲ್ಲ ಸಿಟಿ ಹತ್ರ ಅದು ಫಿಲಮ್ ಥಿಯೇಟ್ರ್ ಕೂಡ ಅಲ್ಲೇ ಇತ್ತು. ಯಾವಾಗ ವೆಹಿಕಲ್ ಬರೋಲ್ಲ ಬರ್ತಿತ್ತು, ಭಾರಿ ಜನ ಆಗ್ತದೆ ಸರ್. ಸರ್, ಈಗ ಟೆಕ್ನಿಕಲಿ ಅವತ್ತಿನ ಪರಿಸ್ಥಿತಿ ಹೇಗಿತ್ತು, ಇವತ್ತು ಹೇಗಿದೆ ಸರ್? ಸರ್ ಅವಾಗ ಫಿಲಮ್ಮು ರೀಲ್ ಇತ್ತು ಸರ್. ಅವಾಗ ಒಂದು ರೀಲ್ ಸುತ್ತಬಿಟ್ಟು ಪ್ರಾಜೆಕ್ಟ್ ಇತ್ತು. ಆ ಪ್ರಾಜೆಕ್ಟಿಗೆ ಕಾಸ್ಟ್ಲಿ ಸರ್ ತರಬೇಕಂದ್ರೆ ಅವಾಗ ನಮ್ಮ ತಂದೆಯವರೆಲ್ಲ ಹೇಳೋರು, ಎಲ್ಲ ತರಬೇಕಾದ್ರೆ ನಾವೆಲ್ಲ ಬಾಂಬೆಗೆ ಹೋಗ್ತಿದ್ದೆವು, ಅಲ್ಲಿ ಹೋಗ್ತಿಲ್ಲ, ಮದ್ರಾಸ್ ಹೋಗ್ತಿದ್ರು ಅಂತ. ಮೈಸೂರೆಲ್ಲ ಸಿಗ್ತಿರಲಿಲ್ಲ, ಬೆಂಗಳೂರು ಸಿಗ್ತಿರಲಿಲ್ಲ, ಮದ್ರಾಸು ಬಿಟ್ಟರೆ ಬಾಂಬೆನೇ. ಅಂದರೆ ಒಂದು ಸಲ ತಂದರೆ ಅದನ್ನು ಮತ್ತೆ ಪ್ಲೇ ಮಾಡ್ಕೊಳ್ಳೋದು ಹೆಂಗೆ ಅದು ಸರ್? ಇಲ್ಲಿ ಅದು ಮಿಷಿನ್ ಸರ್, ಅದು ರೀಲ್ ಕೊಡೋರು ನಮಗೆ. ಈಗ ಫಿಲಮ್ ಏನು ತೆಗಿತಾರೆ ಪ್ರೊಡ್ಯೂಸರ್ಗಳು, ಬಾಕ್ಸ್ ಬರ್ತೀವಿ ಸರ್, ರೀಲ್ ಬಾಕ್ಸ್ಗಳು 8-9 ರೀಲ್ ಬಾಕ್ಸ್ ಬರೋದು. ಅದು ತಂದ್ಬಿಟ್ಟು ನಾವು ಪ್ರೊಜೆಕ್ಟ್ರಿಗೆ ಹಿಂಗೆ ಹಾಕ್ಬಿಟ್ಟು ಸರ್ ಹಿಂಗೆ ಬಿಡ್ತೀವಿ, ಫಿಲಮ್ ಬಿಡ್ತಿದ್ದು ನಾವು. ಆವಾಗ ಬೂಸ್ಗಾಜಲ್ಲಿ ಬಿಡ್ತಿದ್ದು, ಮಿಷಿನ್ ಕರೆಂಟ್ ಹೋಗ್ಬಿಟ್ಟು ಈ ಕಾರ್ಬನ್ ಅಂತ ಬರೋದು ಸರ್. ಕಾರ್ಬನ್ ನೋಡಿದ್ರೆ ಸರ್ ಫಿಲಮ್ ಕಾಣೋದು ಅಲ್ಲಿ ಲೈಟಿಂಗ್ಸ್, ಅದೇ ಫಿಲಮ್ಗೆ. ಇವತ್ತು ಟೆಕ್ನಿಕ್ ಬಿಡಿ ಸರ್, ಇವತ್ತು ಎಲ್ಲವೂ ನಿಂತಿದೆ. DTS ಇಂದ ಹಿಡ್ದು, ಡಿಜಿಟಲಿಂದ ಹಿಡ್ದು ಕ್ಯೂಬು. ಈಗ ನಾವು ಬರೀ ಬಂದು 5 ನಿಮಿಷಕ್ಕೆ ಆನ್ ಮಾಡಿದ್ರೆ ಮುಗೀತು. ಮನೇಲಿ TV ಆನ್ ಮಾಡ್ದಂಗೆ ಇದು ಆನ್ ಮಾಡೋದು ಅಷ್ಟೇ ಮುಗೀತು. ಆವಾಗ ಸರ್ ಒಬ್ಬ ಪ್ರಾಜೆಕ್ಟ್ ಆಪ್ರೇಟ್ರು ಕೆಳಗೆ ಇಳಿದ್ಬಿಟ್ಟು ಹೋಗಂಗೆ ಇಲ್ಲ 5 ನಿಮಿಷ ನೋಡ್ಕೋಬೇಕು. ಕಾರ್ಬನ್ ತೆಗೆದ್ರು ಲೈಟಿಂಗ್ಸ್ ಬರೋದು, ಇಲ್ಲ ಜನ ಒಂದು ಕೂಕೊಳ್ಳೋರು. ಅವಾಗ ಒಂದು ಕಾರ್ಬನ್ ಇದು ಇದ್ದಾಗ ಸರ್ ಸುಮಾರು ಜಗಳ ಆಗ್ಬಿಟ್ಟಿದೆ ಸರ್ ಆ ಟೈಮಲ್ಲಿ. ನಮ್ಮದೇ ಅಂತ ಎಲ್ಲ ಥಿಯೇಟ್ರ್ಗಳು ಆಗಿದೆ ಸರ್. ಪ್ರಾಜೆಕ್ಟ್ ಪ್ರಾಬ್ಲಮ್ಮು, ರೀಲ್ ಪ್ರಾಬ್ಲಮ್ಮು. ಈಗ ಹೊಸ ಫಿಲಮ್ ಹಾಕ್ಬಿಡ್ತಿದ್ವು, ಜನ ತುಂಬಿ ಟಿಕೆಟ್ ತಗೊಂಡು ಕೊಡೋರು ಒಳಗಡೆ. ಆಮೇಲೆ ಕೆಲವು ಟೈಮಲ್ಲಿ ಫಿಲಮೇ ಆಫ್ ಆಗ್ಬಿಡೋ ಅಂಥ ಸಂದರ್ಭಗಳು ಬಂದಿದೆ ಸರ್ ನಮಗೆ. ಅವ್ರ ಅಭಿಮಾನಿಗಳು ಎಲ್ಲ ಕೂಗಾಡೋದು ಎಲ್ಲ ಮಾಡ್ತಿದ್ರು. ಆವಾಗ ಸಹ ಒಂದೊಂದು ಥಿಯೇಟ್ರಿಗೆ ಅವಾಗ ಬಾಕ್ಸು ಫಿಲಮ್ ರೀಲ್ ಕೊಡ್ತಿದ್ರು. ಅವಾಗ ಮೈಸೂರಿಗೆ ಒಂದು 2 ಥಿಯೇಟ್ರಿಗೆ ಹಾಕಿದ್ರೆ 3 ಥಿಯೇಟ್ರಿಗೆ ಹಾಕಿ 2 ಬಾಕ್ಸ್ ಕೊಡೋರು. ಅರ್ಧ ಅಲ್ಲಿ ಫಿಲಮ್ ಮುಗಿಸ್ಬಿಟ್ಟು ಇಲ್ಲಿ ತರಬೇಕಿತ್ತು ಫಿಲಮ್. 1 ಅವರ್ ಫಿಲಮ್ ಮುಗಿಸ್ಕೊಂಡು ಆ ರೀಲ್ ಸುತ್ಕೊಂಡು ಮತ್ತೆ ರೆಡಿ ಮಾಡ್ಕೊಂಡು ನಾವು ಇಸ್ಕೊಬರ್ಬೇಕಿತ್ತು ಸ್ಕೂಟ್ರಲ್ಲೋ ಯಾವುದಾದ್ರು ಆ ಟೈಮ್ಗೆ.
ಅಂತೂ ಸುಮಾರು ಫಿಲಮ್ಗಳು ಮಾಡಿದ್ವಿ ಸರ್. ಆ ಥರ ಸುಮಾರು ಎರಡು ಬಾಕ್ಸ್ ಕೊಟ್ಬಿಡೋರು 4 ಥಿಯೇಟ್ರಿಗೆ ಹೋಗ್ಬಿಟ್ರೆ ಅರ್ಧ ಗಂಟೆ ಟೈಮ್ ಚೇಂಜ್ ಮಾಡ್ಕೊಂಡು ಅವ್ರಿಗೆ ಸರ್ ಶಿಫ್ಟ್ ಮಾಡ್ಕೊಂಡಿರೋದು ಇದೆ ಸರ್. ಉದಾಹರಣೆ ಯಾವ ಸಿನಿಮಾ ಮಾಡಿದ್ದೀರಿ ಹಂಗೆ ಯಾವ್ದಾದ್ರು ಹೇಳೋದಾದ್ರೆ? ಸರ್ ಸುಮಾರು ಫಿಲಮ್ ಮಾಡಿದ್ದೀವಿ ಸರ್. ಹೆಚ್ಚಿಗೆ ಅವಾಗೆಲ್ಲ ರಾಜ್ಕುಮಾರ್ ವಿಚಾರ ಅಂಬರೀಷ್ದು ಸುಮಾರು ಫಿಲಮ್ಗಳು ಮಾಡಿದ್ದೀವಿ ಸರ್ ನಾವು. ಮೊದಲಾಗಿದ್ದರೆ ಇದಕ್ಕೆ ಸಾಕಷ್ಟು ರೀಲ್ಸ್ಗಳೆಲ್ಲ ತರಬೇಕಾಯ್ತು ಸರ್. ಅವಾಗೆಲ್ಲ ಹೇಗೆ ಅಂತಂದರೆ ಇವತ್ತು 4 ಥಿಯೇಟ್ರಲ್ಲಿ 5 ಥಿಯೇಟ್ರಲ್ಲಿ ಒಂದು ಚಿತ್ರ ರಿಲೀಸ್ ಆದರೆ 2 ರೀಲ್ ಕೊಡೋರು ಸರ್. ಅದು ಹೇಗೆ ಅಂದರೆ ಅಲ್ಲಿ ಟೈಮಿಂಗ್ಸ್ನ ಫಿಕ್ಸ್ ಮಾಡ್ಕೊಂಡು ನಾವು ಅರ್ಧ ಗಂಟೆ ಮುಂಚೆ ಇಲ್ಲ ಅರ್ಧ ಗಂಟೆ ಅಲ್ಲಿ ಮುಂಚೆ ತೊಗೊಂಡು ಬಂದು ಆಟೋದಲ್ಲಿ ಗಾಡೀಲಿ ಹೋಗಿ 2 ರೀಲ್ನ ತೊಗೊಂಡು ಬಂದು ಒಂದೊಂದು ಫಸ್ಟ್ ಹಾಫ್ನ ತೋರಿಸಿ 2 ಹಾಫ್ನ ತೋರಿಸ್ಬೇಕಾಯ್ತು. ಈಗ ಸರ್ ಸೌಂಡ್ ಸಿಸ್ಟಮ್ ಎಲ್ಲ ಭಾರಿ ಆಗ ಎಲ್ಲ ತುಂಬ ಇಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ ಸರ್. ಅವೆಲ್ಲ ತುಂಬ ಕಷ್ಟ ಇತ್ತು ಸರ್ ಆಗ. ಇವಾಗ ಯಾವ ರೀತಿ ಮಾಲಲ್ಲಿ ಏನು ಸೌಲಭ್ಯಗಳಿದೆ ಸರ್, ಅದೇ ಚಿತ್ರಮಂದಿರಗಳಲ್ಲಿ ಎಲ್ಲ ನಮ್ಮ ಥಿಯೇಟ್ರು ಅಂತಲ್ಲ ಸರ್, ಎಲ್ಲ ಚಿತ್ರಮಂದಿರದಲ್ಲೂ ಅದೇ ಸೌಲಭ್ಯಗಳಿವೆ. DTS ಆಗ್ಬೋದು, ಕ್ಯೂಬ್ ಆಗ್ಬೋದು, ಎಪ್ಸಾನ್ ಕಂಪ್ನಿ ಇದು ಕ್ಯೂಬ್ ಡಿಜಿಟಲ್ ಸಿಸ್ಟಮ್ ಆಗ್ಬೋದು, ಕ್ಲಾರಿಟಿಲಿ ಆಗ್ಬೋದು, ಎಲ್ಲ ರೀತಿ ಲೈಟಿಂಗ್ಸಲ್ಲಿ ಆಗ್ಬೋದು, ಎಲ್ಲ ರೀತಿ ಸೌಲಭ್ಯಗಳು ಮಾಲಲ್ಲಿ ಹೇಗಿದೆ ಹಾಗೇ ಇದೆ ಸರ್. ಇದಿಷ್ಟು ಮಾದೇಶ್ವರ ಚಿತ್ರಮಂದಿರದ ಮಾಲೀಕರಾದ ಹರವಿಯವರ ಮಾತು. ಅಂದರೆ ನಾವು ಟೆಂಟ್ ಯುಗದಿಂದನೂ ಕೂಡ ಚಿತ್ರಮಂದಿರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ, ಪ್ರೇಕ್ಷಕರಿಗೆ ಮನರಂಜನೆಯನ್ನು ನೀಡ್ತಾ ಬರ್ತಾ ಇದ್ದೀವಿ. ಅದಾದಮೇಲೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಶುರುವಾಯಿತು. ಆದರೆ ಕೋವಿಡ್ ನಂತರದಲ್ಲಿ ನಿಜವಾದ ಸಂಕಷ್ಟ ಶುರುವಾಯಿತು. ಅಂದರೆ ಪ್ರೇಕ್ಷಕರು ಥಿಯೇಟ್ರಿಗೆ ಬರೋ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಬೇರೆ ಬೇರೆ ಹಾವಳಿಗಳು ಶುರುವಾದವು, ಆನ್ಲೈನು, OTT, ಬೇರೆ ಬೇರೆ ಅಂದರೆ ರಿವ್ಯೂಸ್ ನೋಡ್ಕೊಂಡು ಬರುವಂಥದ್ದು, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಸ್ಟಾರ್ ನಟರ ಸಿನಿಮಾಗಳು ವರ್ಷಕ್ಕೆ 1-2 ಬಂದರೆ ಹೆಚ್ಚು. ಹೀಗಿರುವಾಗ ಥಿಯೇಟ್ರ್ ಮಾಲೀಕರು ನಿಜವಾಗ್ಲೂ ತುಂಬ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ರಾಜ್ಯಾದ್ಯಂತ ಅದರಲ್ಲೂ ಮೈಸೂರಿನಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಒಂದು ಕಾಲದಲ್ಲಿ 25 ಅಷ್ಟು ಇದ್ದಂತಹ ಸಂಖ್ಯೆ ಈಗ 8-9ಕ್ಕೆ ಬಂದಿದೆ ಅನ್ನುವಂತಹ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಕೆಂಡಗಣ್ಣ GB ಸರ್ಗೂರು, ಇಂಡಿಯನ್ TV, ಮೈಸೂರು.